ಹಾಯ್ ಫ್ರೆಂಡ್ಸ್, ರಾಜ್ಯದ ಪ್ರಭಾವಿ ಎಸ್ಸಿ ಎಸ್ಟಿ ನಾಯಕರು ಯಾರು? ಯಾವ ಪಕ್ಷದಲ್ಲಿ ಹೆಚ್ಚು ಎಸ್ಸಿ ಎಸ್ಟಿ ರಾಜಕಾರಣಿಗಳು ಇದ್ದಾರೆ? ಇವರ ರಾಜಕೀಯ ಅನುಭವ ಏನು? ಈ ಎಸ್ಸಿ ಎಸ್ಟಿ ನಾಯಕರು ಮಾಡಿರೋ ಆಸ್ತಿ ಎಷ್ಟು, ಓದಿರೋದು ಎಷ್ಟು, ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಮಲ್ಲಿಕಾರ್ಜುನ ಖರ್ಗೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಭಾವಿ ದಲಿತ ನಾಯಕರಲ್ಲಿ ಒಬ್ಬರಾಗಿದ್ದಾರೆ. ಆರಂಭದಿಂದಲೂ ಕಾಂಗ್ರೆಸ್ನಲ್ಲೇ ಗುರುತಿಸಿಕೊಂಡಿರೋ ಇವರು 9 ಸಲ ಶಾಸಕರಾಗಿ 3 ಸಲ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಅಲ್ಲದೆ ರಾಜ್ಯ ಮತ್ತು ಕೇಂದ್ರದಲ್ಲಿ ಸಚಿವರಾಗಿ ವಿಪಕ್ಷ ನಾಯಕರಾಗಿಯೂ ಕೆಲಸ ಮಾಡಿದ ಅನುಭವ ಇವರಿಗಿದೆ. ಕಾನೂನು ಪದವಿ ಪಡೆದಿರೋ ಖರ್ಗೆ 15 ಕೋಟಿ 77 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್. ದಲಿತ ಸಿಎಂ ರೇಸ್ನಲ್ಲಿರೋ ನಾಯಕ ಜಿ ಪರಮೇಶ್ವರ್. ಇವರು 3 ಸಲ ಮಧುಗಿರಿಯಿಂದ 3 ಸಲ ಕೊರಟಗೆರೆಯಿಂದ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ರಾಜ್ಯದ ಡಿಸಿಎಂ ಆಗಿ ಕೆಪಿಸಿಸಿ ಅಧ್ಯಕ್ಷರಾಗಿ 6 ಬಾರಿ ಸಚಿವರಾಗಿ ಕೆಲಸ ಕೂಡ ಮಾಡಿದ್ದಾರೆ. ಇವರು ಬಿಎಸ್ಸಿ, ಎಂಎಸ್ಸಿ ಮತ್ತು ಪಿಜಿ ಮುಗಿಸಿದ್ದಾರೆ. ಜೊತೆಗೆ 21 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಪ್ರಿಯಾಂಕ್ ಖರ್ಗೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ 2ನೇ ಮಗ ಪ್ರಿಯಾಂಕ್ ಖರ್ಗೆ. ಇವರು ಚಿತ್ತಾಪುರದಿಂದ 3 ಸಲ ಶಾಸಕರಾಗಿದ್ದು ಈಗ 3ನೇ ಬಾರಿಗೆ ಸಚಿವರಾಗಿದ್ದಾರೆ. ಪಿಯುಸಿ ವರೆಗೆ ಓದಿರೋ ಪ್ರಿಯಾಂಕ್ ಬಳಿ 16 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಕೆಎಚ್ ಮುನಿಯಪ್ಪ. ಕೋಲಾರ ಭಾಗದ ಹಿರಿಯ ರಾಜಕಾರಣಿ ಕೆಎಚ್ ಮುನಿಯಪ್ಪ. ಕೋಲಾರದಿಂದ 7 ಸಲ ವಿನ್ ಆಗಿರೋ ಇವರು ಕೇಂದ್ರದಲ್ಲಿ 2 ಸಲ ಸಚಿವರಾಗಿಯೂ ಕೆಲಸ ಮಾಡಿದ್ದಾರೆ. 2023ರ ಚುನಾವಣೆಯಲ್ಲಿ ದೇವನಹಳ್ಳಿಯಿಂದ ಗೆದ್ದು ಈಗ ಸಿದ್ದು ಸಂಪುಟದಲ್ಲಿ ಸಚಿವರಾಗಿದ್ದಾರೆ. LLB ಶಿಕ್ಷಣ ಪಡೆದಿರೋ ಇವರ ಹತ್ರ 59 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ರೂಪಕಲಾ ಶಶಿಧರ್. ಇವರು ಕಾಂಗ್ರೆಸ್ನ ಹಿರಿಯ ನಾಯಕ ಕೆಎಚ್ ಮುನಿಯಪ್ಪ ಅವರ ಮಗಳು. 2 ಸಲ KGF ಕ್ಷೇತ್ರದಿಂದ ಗೆದ್ದು ಶಾಸಕಿಯಾಗಿದ್ದಾರೆ. PG ಶಿಕ್ಷಣ ಪಡೆದಿರೋ ಇವರ ಬಳಿ ಒಟ್ಟು 12 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ನಯನ ಮೋಟಮ್ಮ. ಕಾಂಗ್ರೆಸ್ ಹಿರಿಯ ನಾಯಕಿ ಮೋಟಮ್ಮ ಮಗಳು ಈ ನಯನ ಮೋಟಮ್ಮ. ಇವರು ಮೂಡಿಗೆರೆಯಿಂದ ಮೊದಲ ಬಾರಿಗೆ ಶಾಸಕಿಯಾಗಿದ್ದಾರೆ. BA, LLB ಮತ್ತು LLM ಶಿಕ್ಷಣ ಪಡೆದಿದ್ದು 10 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. RB ತಿಮ್ಮಾಪುರ್. ಎಸ್ಸಿ ಸಮುದಾಯಕ್ಕೆ ಸೇರಿದ RB ತಿಮ್ಮಾಪುರ್ ಬಾಗಲಕೋಟೆಯ ಮುಧೋಳ ಕ್ಷೇತ್ರದ ಶಾಸಕ. ಇವರು 3 ಸಲ ಶಾಸಕರಾಗಿ 3 ಸಲ ಸಚಿವರಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ. ಇವರು BA, LLB ಶಿಕ್ಷಣ ಪಡೆದಿದ್ದು 58 ಲಕ್ಷ ರೂಪಾಯಿ ಆಸ್ತಿ ಹೊಂದಿದ್ದಾರೆ. ದರ್ಶನ್ ಧ್ರುವನಾರಾಯಣ್. ದರ್ಶನ್ ಖ್ಯಾತ ದಲಿತ ನಾಯಕ ಧ್ರುವನಾರಾಯಣ್ ಅವರ ಮಗ. ನಂಜನಗೂಡು ಕ್ಷೇತ್ರದಿಂದ 2023ರಲ್ಲಿ ಮೊದಲ ಬಾರಿಗೆ ಗೆದ್ದಿದ್ದಾರೆ. ಬೆಂಗಳೂರಿನಲ್ಲಿ BA, LLB ಶಿಕ್ಷಣ ಪಡೆದಿರೋ ದರ್ಶನ್ ಯುನೈಟೆಡ್ ಕಿಂಗ್ಡಮ್ನ ಎಡಿನ್ಬರ್ಗ್ನಲ್ಲಿ MSc ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಅಂದ ಹಾಗೆ ಇವರು 4 ಕೋಟಿ 25 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. HC ಮಹದೇವಪ್ಪ. ಕಾಂಗ್ರೆಸ್ ಹಿರಿಯ ನಾಯಕರಲ್ಲಿ ಒಬ್ಬರಾದ HC ಮಹದೇವಪ್ಪ 1985ರಿಂದಲೂ ಟಿ ನರಸೀಪುರ ಕ್ಷೇತ್ರದ ಅಭ್ಯರ್ಥಿ. ಒಟ್ಟು 9 ಬಾರಿ ಸ್ಪರ್ಧಿಸಿದ್ದು ಅದರಲ್ಲಿ 6 ಸಲ ವಿನ್ ಆಗಿದ್ದಾರೆ. ಈ ಸಲ ಸೇರಿ ಒಟ್ಟು 4 ಬಾರಿ ಸಚಿವರು ಆಗಿದ್ದಾರೆ. MBBS ಶಿಕ್ಷಣ ಪಡೆದಿರೋ ಇವರು 3 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಶಿವರಾಜ್ ತಂಗಡಗಿ. ಎಸ್ಸಿಯ ಬೋವಿ ಸಮುದಾಯದ ಶಿವರಾಜ್ ತಂಗಡಗಿ ಕೊಪ್ಪಳ ಜಿಲ್ಲೆಯ ಕನಕಗಿರಿ ಕ್ಷೇತ್ರದ ಶಾಸಕ. 3 ಸಲ ಗೆದ್ದಿರೋ ಇವರು 3 ಸಲ ಸಚಿವರಾಗಿದ್ದಾರೆ. ಕಾಂಗ್ರೆಸ್ ನಾಯಕರಾದ ಇವರು BSc ಶಿಕ್ಷಣ ಪಡೆದಿದ್ದು 17 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಶ್ರೀರಾಮುಲು. ಬಿಜೆಪಿಯ ಪ್ರಭಾವಿ ಎಸ್ಟಿ ನಾಯಕರಲ್ಲಿ ಒಬ್ಬರಾದ ಶ್ರೀರಾಮುಲು 4 ಸಲ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. 1 ಸಲ ಸಂಸದರಾಗಿ 2 ಸಲ ಸಚಿವರಾಗಿಯೂ ಕೆಲಸ ಮಾಡಿದ ಅನುಭವ ಇದೆ. ಪದವಿ ಪಡೆದಿರೋ ಇವರ ಹತ್ರ 70 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಸತೀಶ್ ಜಾರಕಿಹೊಳಿ. ಕಾಂಗ್ರೆಸ್ ನಾಯಕ ಸತೀಶ್ ಜಾರಕಿಹೊಳಿ ಎಸ್ಟಿ ಸಮುದಾಯದ ನಾಯಕರಾಗಿದ್ದಾರೆ. 4 ಸಲ ಶಾಸಕರಾಗಿ ಸಚಿವರಾಗಿ ವಿಧಾನ ಪರಿಷತ್ ಸದಸ್ಯರಾಗಿಯೂ ಕೆಲಸ ಮಾಡಿದ್ದಾರೆ. PUC ಶಿಕ್ಷಣ ಪಡೆದಿದ್ದು 175 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಈ ಸಲ ಇವರ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿಯಿಂದ ಗೆದ್ದು ಸಂಸದೆಯಾಗಿದ್ದಾರೆ. ರಮೇಶ್ ಜಾರಕಿಹೊಳಿ. ಸದ್ಯ ಬಿಜೆಪಿಯಲ್ಲಿರೋ ರಮೇಶ್ ಜಾರಕಿಹೊಳಿ ಎಸ್ಟಿ ಸಮುದಾಯದ ನಾಯಕರಾಗಿದ್ದಾರೆ.
7 ಬಾರಿ ಗೋಕಾಕ್ ಕ್ಷೇತ್ರದಿಂದ ಶಾಸಕರಾಗಿದ್ದು 3 ಸಲ ಸಚಿವರಾಗಿ ಕೆಲಸ ಮಾಡಿದ ಅನುಭವವಿದೆ. ಪಿಯುಸಿ ಓದಿರೋ ಇವರು 49 ಕೋಟಿ 27 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಬಾಲಚಂದ್ರ ಜಾರಕಿಹೊಳಿ. ಬಿಜೆಪಿ ನಾಯಕ ಬಾಲಚಂದ್ರ ಜಾರಕಿಹೊಳಿ ಎಸ್ಟಿ ಸಮುದಾಯಕ್ಕೆ ಸೇರಿದ್ದಾರೆ. ಇವರು ಅರಬಾವಿ ಕ್ಷೇತ್ರದಿಂದ 6 ಸಲ ಗೆದ್ದಿದ್ದಾರೆ. ಪಿಯುಸಿ ಓದಿದ್ದು 35 ಕೋಟಿ 69 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಇನ್ನು ಜಾರಕಿಹೊಳಿ ಬ್ರದರ್ಸ್ ಪೈಕಿ ಸಣ್ಣವರಾದ ಭೀಮಾಶಿ ಜಾರಕಿಹೊಳಿ ಮತ್ತು ಲಖನ್ ಜಾರಕಿಹೊಳಿ ಕೂಡ ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ದಾರೆ. ಕೆಎನ್ ರಾಜಣ್ಣ. ಎಸ್ಟಿ ನಾಯಕ ಕೆಎನ್ ರಾಜಣ್ಣ 3 ಸಲ ಶಾಸಕರಾಗಿ 1 ಸಲ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ. ಸದ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ. LLB ಶಿಕ್ಷಣ ಪಡೆದಿದ್ದು 35 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಕೂಡ ಇದೆ. ಬಿ ನಾಗೇಂದ್ರ. ಎಸ್ಟಿ ಸಮುದಾಯಕ್ಕೆ ಸೇರಿದ ಬಿ ನಾಗೇಂದ್ರ ಬಳ್ಳಾರಿ ಕ್ಷೇತ್ರದ ಶಾಸಕರಾಗಿದ್ದಾರೆ. 4 ಸಲ ಶಾಸಕರಾಗಿದ್ದ ಇವರು ಸಚಿವರಾಗಿಯೂ ಕೆಲಸ ಮಾಡಿದ್ದಾರೆ. ಸದ್ಯ ಕಾಂಗ್ರೆಸ್ನಲ್ಲಿದ್ದು ಬಿಕಾಂ ಶಿಕ್ಷಣ ಪಡೆದಿದ್ದಾರೆ. ಇವರ ಹತ್ರ 17 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ರಮೇಶ್ ಜಿಗಜಿಣಗಿ. ಬಿಜೆಪಿಯ ಪ್ರಭಾವಿ ದಲಿತ ನಾಯಕ ರಮೇಶ್ ಜಿಗಜಿಣಗಿ 3 ಸಲ ವಿಧಾನಸಭೆ ಮತ್ತು 7 ಸಲ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಗೆದ್ದಿದ್ದಾರೆ. ರಾಜ್ಯ ಮತ್ತು ಕೇಂದ್ರದಲ್ಲಿ ಸಚಿವರಾಗಿಯೂ ಕೆಲಸ ಮಾಡಿದ ಅನುಭವ ಇವರಿಗಿದೆ. ಪದವಿ ಶಿಕ್ಷಣ ಪಡೆದಿರೋ ಇವರ ಹತ್ರ 8 ಕೋಟಿ 41 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಎ ನಾರಾಯಣಸ್ವಾಮಿ. ಇವರು ಕೂಡ ಬಿಜೆಪಿಯ ಪ್ರಭಾವಿ ದಲಿತ ನಾಯಕರಲ್ಲಿ ಒಬ್ರು. 3 ಸಲ ಶಾಸಕರಾಗಿ 1 ಸಲ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಕೇಂದ್ರದಲ್ಲಿ ಸಚಿವರೂ ಆಗಿ ಕೆಲಸ ಮಾಡಿದ್ದಾರೆ. ಡಿಗ್ರಿ ಶಿಕ್ಷಣ ಪಡೆದಿರೋ ಇವರ ಹತ್ರ 9 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಉಮೇಶ್ ಜಾಧವ್. ಬಿಜೆಪಿಯ ದಲಿತ ನಾಯಕ ಉಮೇಶ್ ಜಾಧವ್ 1 ಸಲ ಶಾಸಕರಾಗಿ 1 ಸಲ ಸಂಸದರಾಗಿ ಆಯ್ಕೆ ಆಗಿದ್ರು. ಮಾಸ್ಟರ್ ಆಫ್ ಸರ್ಜರಿ ಶಿಕ್ಷಣ ಪಡೆದಿದ್ದು 3 ಕೋಟಿ 74 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಎಸ್ ಮುನಿಸ್ವಾಮಿ. ಬಿಜೆಪಿಯ ದಲಿತ ನಾಯಕರಾದ ಇವರು 1 ಸಲ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಪಿಯುಸಿ ವರೆಗೆ ಓದಿದ್ದು 17 ಕೋಟಿ 45 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ರಾಜ ಅಮರೇಶ್ವರ ನಾಯಕ್. ಬಿಜೆಪಿ ಎಸ್ಟಿ ಸಮುದಾಯದ ನಾಯಕ ರಾಜ ಅಮರೇಶ್ವರ ನಾಯಕ್ 2 ಸಲ ಶಾಸಕರಾಗಿ 1 ಸಲ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. BA LLB ಶಿಕ್ಷಣ ಪಡೆದಿರೋ ಇವರು 8 ಕೋಟಿ 87 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಶಾರದಾ ಪೂರ್ಯ ನಾಯಕ್. ಎಸ್ಸಿ ಸಮುದಾಯದ ನಾಯಕಿ ಶಾರದಾ ಪೂರ್ಯ ನಾಯಕ್ 2 ಸಲ ಶಿವಮೊಗ್ಗ ಗ್ರಾಮಾಂತರದಿಂದ ಗೆದ್ದಿದ್ದಾರೆ. ಇವರು ಸದ್ಯ JDS ಶಾಸಕಾಂಗ ಪಕ್ಷದ ಉಪನಾಯಕಿ ಆಗಿದ್ದಾರೆ. 10ನೇ ಕ್ಲಾಸ್ ವರೆಗೆ ಓದಿರೋ ಇವರ ಹತ್ರ 3 ಕೋಟಿ ರೂಪಾಯಿಯಷ್ಟು ಆಸ್ತಿ ಇದೆ. ಕರೆಮ್ಮ ಜಿ ನಾಯಕ್. JDSನ ಎಸ್ಟಿ ಸಮುದಾಯದ ನಾಯಕಿ ಕರೆಮ್ಮ ನಾಯಕ್ ಇದೇ ಮೊದಲ ಬಾರಿಗೆ ಶಾಸಕಿಯಾಗಿದ್ದಾರೆ. ಪಿಯುಸಿ ಕಂಪ್ಲೀಟ್ ಮಾಡಿರೋ ಇವರ ಹತ್ರ 98 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಭಗೀರಥಿ ಮುರುಳ್ಯ. ಬಿಜೆಪಿಯ ಎಸ್ಸಿ ನಾಯಕಿ ಭಗೀರಥಿ ಮುರುಳ್ಯ 2023ರಲ್ಲಿ ಮೊದಲ ಬಾರಿಗೆ ಸುಳ್ಯದಿಂದ ಗೆದ್ದು ಶಾಸಕಿಯಾದ್ರು. 10ನೇ ಕ್ಲಾಸ್ ಓದಿರೋ ಇವರ ಹತ್ರ 28 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅರವಿಂದ ಲಿಂಬಾವಳಿ. ಬಿಜೆಪಿಯ ಎಸ್ಸಿ ನಾಯಕ ಅರವಿಂದ್ ಲಿಂಬಾವಳಿ ಮಹದೇವಪುರದಿಂದ 3 ಸಲ ಗೆದ್ದು ಶಾಸಕರಾಗಿದ್ದಾರೆ. 1 ಸಲ ವಿಧಾನ ಪರಿಷತ್ ಸದಸ್ಯರಾಗಿ ಸಚಿವರಾಗಿಯೂ ಕೆಲಸ ಮಾಡಿದ ಅನುಭವ ಇವರಿಗಿದೆ. ಇಂಜಿನಿಯರಿಂಗ್ ಪದವಿ ಪಡೆದಿದ್ದಾರೆ. ಇನ್ನು 2023ರಲ್ಲಿ ಇವರ ಪತ್ನಿ ಮಂಜುಳಾ ಮಹದೇವಪುರದಿಂದ ಗೆದ್ದಿದ್ದಾರೆ. ಇವರ ಕುಟುಂಬದ ಬಳಿ 53 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಗೋವಿಂದ ಕಾರಜೋಳ. ಬಿಜೆಪಿಯ ಹಿರಿಯ ದಲಿತ ನಾಯಕ ಗೋವಿಂದ ಕಾರಜೋಳ ಮುಧೋಳ ಕ್ಷೇತ್ರದಿಂದ 5 ಸಲ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಇವರು ಸಚಿವರಾಗಿ DCM ಆಗಿ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ. ಸದ್ಯ ಚಿತ್ರದುರ್ಗ ಸಂಸದರಾಗಿದ್ದಾರೆ. ಇವರು 10ನೇ ಕ್ಲಾಸ್ ಓದಿದ್ದು 4 ಕೋಟಿ 32 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಜಿ ಕುಮಾರ್ ನಾಯಕ್. ಕಾಂಗ್ರೆಸ್ನ ಎಸ್ಟಿ ನಾಯಕ ಜಿ ಕುಮಾರ್ ನಾಯಕ್ ರಾಯಚೂರಿನಿಂದ ಸಂಸದರಾಗಿದ್ದಾರೆ. ಇಂಜಿನಿಯರಿಂಗ್ ಪದವಿ ಪಡೆದಿರೋ ಇವರ ಹತ್ರ 33 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ರಾಧಾಕೃಷ್ಣ ದೊಡ್ಮನಿ. ಮಲ್ಲಿಕಾರ್ಜುನ ಖರ್ಗೆ ಅಳಿಯ ರಾಧಾಕೃಷ್ಣ ದೊಡ್ಮನಿ ಇದೇ ಮೊದಲ ಬಾರಿಗೆ ಕಲಬುರಗಿಯಿಂದ ಲೋಕಸಭೆಗೆ ಆಯ್ಕೆ ಆಗಿದ್ದಾರೆ. 10ನೇ ಕ್ಲಾಸ್ ಓದಿರೋ ಇವರು 53 ಕೋಟಿ 38 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ತುಕಾರಾಮ್. ಕಾಂಗ್ರೆಸ್ ಹಿರಿಯ ಎಸ್ಟಿ ನಾಯಕರಲ್ಲಿ ತುಕಾರಾಮ್ ಕೂಡ ಒಬ್ರು. ಇವರು 4 ಸಲ ಶಾಸಕರಾಗಿ 1 ಸಲ ಸಂಸದರಾಗಿದ್ದಾರೆ. 1 ಸಲ ಸಚಿವರಾಗಿಯೂ ಕೆಲಸ ಮಾಡಿದ್ದಾರೆ.
M.Com ಮಾಡಿರೋ ಇವರ ಹತ್ರ 3.5 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಸುನಿಲ್ ಬೋಸ್. ಸಚಿವ ಎಚ್.ಸಿ. ಮಹದೇವಪ್ಪ ಅವರ ಮಗ ಸುನಿಲ್ ಬೋಸ್ ಮೊದಲ ಬಾರಿಗೆ ಚಾಮರಾಜನಗರದಿಂದ ಲೋಕಸಭೆ ಪ್ರವೇಶಿಸಿದ್ದಾರೆ. ಎಸ್ಸಿ ಸಮುದಾಯಕ್ಕೆ ಸೇರಿದ ಇವರು PUC ಕಂಪ್ಲೀಟ್ ಮಾಡಿದ್ದಾರೆ. ಜೊತೆಗೆ 7,84,00,000 ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಫ್ರೆಂಡ್ಸ್, ಇದು ರಾಜ್ಯದ ಪ್ರಭಾವಿ SC/ST ಸಮುದಾಯದ ರಾಜಕಾರಣಿಗಳ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಒಂದ್ ವೇಳೆ ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.